ಬ್ಲಾಗ್. ನಾನು ಇವತ್ತು ನಿಮಗೆ ತೋರಿಸ್ಕೋಗ್ತಾ ಇರೋದು ತ್ರಿಕೂಟೇಶ್ವರ ದೇವಸ್ಥಾನ. ತ್ರಿಕೂಟೇಶ್ವರ ದೇವಸ್ಥಾನವು ಗದಗ್ನಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 450 ಕಿಲೋಮೀಟರ್ ದೂರದಲ್ಲಿದೆ. ಇದು ಹುಬ್ಬಳ್ಳಿ ಧಾರವಾಡದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಹೊಸಪೇಟೆಯಿಂದ 95, ಕೊಪ್ಪಳದಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ವಿಶೇಷತೆಯನ್ನು ಹೇಳಬೇಕೆಂದರೆ ಇಲ್ಲಿ ಒಂದು ಕಂಬದ ಮೇಲೆ ಕೆತ್ತಿದ ಚಿತ್ರಣವನ್ನು ಅಥವಾ ಕಲಾಕೃತಿಯನ್ನು ಇನ್ನೊಂದು ಕಂಬದ ಮೇಲೆ ನೀವು ಕಾಣಲು ಸಾಧ್ಯವಿಲ್ಲ. ಅಂದರೆ ಒಂದು ಕಂಬದಿಂದ ಇನ್ನೊಂದು ಕಂಬದ ಚಿತ್ರವು ವಿಶೇಷವಾಗಿದೆ. ಅದೇ ಈ ದೇವಸ್ಥಾನದ ವಿಶೇಷತೆ ಎಂದು ಹೇಳಬಹುದು. ದೇವಾಲಯವು ಮುಖ್ಯವಾಗಿ ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವನ್ನು ವಾಸ್ತುಶಿಲ್ಪಿ ಅಮರಶಿಲ್ಪಿ ಜಕಣಾಚಾರ್ಯರು ಯೋಚಿಸಿದರೆಂದು ಹೇಳಬಹುದು. ಈ ದೇವಾಲಯವು ಮುಖ್ಯವಾಗಿ ಸಂಕೀರ್ಣವಾದ ಶಿಲ್ಪಕಲೆಯೊಂದಿಗೆ ಅಲಂಕೃತ ಕಂಬಗಳನ್ನು ಹೊಂದಿದೆ. ತ್ರಿಕೂಟೇಶ್ವರ ದೇವಾಲಯದ ಆವರಣದಲ್ಲಿ ಮುಖ್ಯವಾಗಿ ಸರಸ್ವತಿ ದೇವಿಯ ದೇವಸ್ಥಾನವನ್ನು ಕಾಣಬಹುದು. ಈ ದೇವಸ್ಥಾನದ ಕಂಬಗಳ ಮೇಲೆ ವಿಶೇಷವಾದ ಕೆತ್ತನೆಗಳಿಂದ ಅಲಂಕೃತವಾದ ಚಿತ್ರಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಪೂರ್ವ ಗರ್ಭಗುಡಿಯಲ್ಲಿ ಬ್ರಹ್ಮ, ಮಹೇಶ್ವರ, ವಿಷ್ಣುವನ್ನು ಪ್ರತಿನಿಧಿಸುವ 3 ಲಿಂಗಗಳಿವೆ. ದಕ್ಷಿಣಕ್ಕೆ ಒಂದು ದೇವತೆ, ಪಕ್ಕದಲ್ಲಿ ಸರಸ್ವತಿ, ಗಾಯತ್ರಿ ಮತ್ತು ಶಾರದೆ ಎಂಬ 3 ದೇವರುಗಳಿಗೆ ಅರ್ಪಿತವಾದ ಮತ್ತೊಂದು ದೇವಾಲಯವಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1050 ರಿಂದ 1200 ರವರೆಗೆ ಈ ಪ್ರದೇಶವನ್ನು ಆಳಿದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದರು ಎಂದು ಹೇಳಬಹುದು. ಈ ತ್ರಿಕೂಟೇಶ್ವರ ದೇವಾಲಯವು ಮುಖ್ಯವಾಗಿ ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ ಎಂದು ಹೇಳಬಹುದು. ಈ ಶಿಲ್ಪಕಲೆಯನ್ನು ನಾವು ಈ ಒಂದು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಅದನ್ನು ನೀವು ಇಲ್ಲಿ ವೀಕ್ಷಿಸಬಹುದಾಗಿದೆ.